ಕಟಕ ರಾಶಿಯವರಿಗೆ ನೋಡಿದ್ವಿ ಯಾವ ರೀತಿ ಇದೆ ಫಲಾನುಫಲ ಅಂತ. ಮುಂದಿನ ರಾಶಿ ಸಿಂಹ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀವಿ ಗುರುಜಿ. ಓಕೆ, ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಮುಂದಿನ ವರ್ಷ? ಸಿಂಹ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳನ್ನ ನೋಡಬಹುದು. ಹೋದ ವರ್ಷ 2025ರಲ್ಲಿ ಸಿಂಹ ರಾಶಿಯವರಿಗೆ ಸಾಕಷ್ಟು ನಷ್ಟಗಳನ್ನ ನೋಡಿದ್ದೇವೆ, ಅಶುಭ ಅಂತನೂ ಸಹ ನಾವು ಪರಿಗಣಿಸಿದ್ದೇವೆ. ಈ ಸಿಂಹ ರಾಶಿಯವರಿಗೆ ಈ ವರ್ಷ ಮೊದಲಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತೆ. ಅಂದ್ರೆ 2026ರ ಮೊದಲ 6 ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ, ಅಂದ್ರೆ ಸಾಕಷ್ಟು ಲಾಭಗಳನ್ನ ತಂದುಕೊಡುತ್ತೆ. ಈಗ 2025ರಲ್ಲಿ ಏನಾಗಿತ್ತಂದ್ರೆ ಸಿಂಹ ರಾಶಿಯವರಿಗೆ ಉದ್ಯೋಗ ನಷ್ಟವಾಗಿತ್ತು, ಅಥವಾ ತಾವು ಕೈ ಇಟ್ಟಂತಹ ಕೆಲಸಗಳಲ್ಲಿ ಸಾಕಷ್ಟು ವಿಫಲಗಳಾಗ್ತಕ್ಕಂಥದ್ದು, ತಾವು ನಂಬಿ ತುಂಬಾ ವಿಶ್ವಾಸ ಇಟ್ಟಂತ ವ್ಯಕ್ತಿಗಳಿಂದ ಮೋಸ ಆಗ್ತಕ್ಕಂಥದ್ದು, ಈ ರೀತಿಯಾದ ನಷ್ಟಗಳನ್ನ ಹೇಗೆ ಅನುಭವಿಸಿದ್ರು, ಈ ವರ್ಷ ಅದಕ್ಕೆ ಪ್ರತ್ಯುತ್ತರವಾಗಿ ವೃತ್ತಿ ಜೀವನದಲ್ಲಿ ಈ ವರ್ಷ ಸಾಕಷ್ಟು ಸವಾಲುಗಳು ಬಂದ್ರು ಯಶಸ್ಸು ಸಿಂಹ ರಾಶಿಯವರದೇ ಆಗಿರುತ್ತೆ. ಯಾತಕ್ಕೆಂದ್ರೆ 2025ರಲ್ಲಿ ಅವರು ತಿಂದಂತಹ ಪೆಟ್ಟುಗಳು ಏನು, ಅವರಿಗಾದಂತಹ ನೋವುಗಳು ಈ ವರ್ಷ ಅವರನ್ನ ಮೇಲೆಬ್ಬಿಸಿ ನಿಲ್ಲಿಸೋದಿಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಈ ವರ್ಷ ಮೊದಲಾರ್ಧದಲ್ಲಿ ಆದಾಯ ಉಳಿತಾಯ ಎರಡು ಸಾಕಷ್ಟು ಅನುಕೂಲಕರವಾಗಿದೆ. ಈ ಸಿಂಹ ರಾಶಿಯವರಿಗೆ ಈ ವರ್ಷದ ಮೊದಲ 6 ತಿಂಗಳಲ್ಲಿ ಆದಾಯ ಮತ್ತೆ ಉಳಿತಾಯ ಎರಡು ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಯಾಕೆಂದ್ರೆ 2025ರಲ್ಲಿ ಈ ಸಿಂಹ ರಾಶಿಯವರಿಗೆ ಆದಾಯಕ್ಕಿಂತ ವ್ಯಯವೇ ಜಾಸ್ತಿ ಆಗಿತ್ತು. ಅಂದ್ರೆ ಸಾಲ ಬಾಧೆಗಳಾಗಿರ್ಬೋದು, ಅಥವಾ ಸಾಕಷ್ಟು ನಷ್ಟ ಆಗ್ತಕ್ಕಂಥದ್ದು, ಹೂಡಿಕೆಯಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ಧನವನ್ನ ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು, ಈ ರೀತಿಯಾದಂತಹ ಅನುಭವಗಳನ್ನ ಪಡೆದಂತಹ ಸಿಂಹ ರಾಶಿಯವರು ಈ ವರ್ಷ ತುಂಬಾ ಕ್ಯಾಲ್ಕುಲೇಷನ್ ಮೈಂಡ್ ಇಂದ, ಅಂದ್ರೆ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲಿ ಆದಾಯ ಬರುತ್ತೆ, ಎಲ್ಲಿ ಉಳಿತಾಯ ಮಾಡಿದ್ರೆ ನಮಗೆ ಲಾಭ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡತಕ್ಕಂಥದ್ದು, ಅದರಿಂದ ಲಾಭವನ್ನ ಪಡಿತಕ್ಕಂಥದ್ದು ಈ ಸಿಂಹ ರಾಶಿಯವ್ರಿಗೆ ಇರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಸಿಂಹ ರಾಶಿಯ ದ್ವಿತೀಯಾರ್ಧದಲ್ಲಿ ಇವರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಏನು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನ ಅಧಿಕವಾಗಿ ಖರ್ಚು ಮಾಡ್ತಾರೆ, ಅಂದ್ರೆ ಅಧಿಕವಾದ ದುರಾಸೆ ಅಂತಕ್ಕಂಥದ್ದು ಬರುತ್ತೆ ಸಿಂಹ ರಾಶಿಯವರಿಗೆ. ಈಗ ಏನಂದ್ರೆ ಈಗ 10,000 ಹೂಡಿಕೆಯನ್ನ ಮಾಡಿ ಅದು 20,000 ಮಾಡ್ಬಿಡೋಣ, ಈ ರೀತಿಯಾದಂತಹ ತುಂಬಾ ತಕ್ಷಣದ ನಿರ್ಧಾರದಿಂದ ಇವರು ಕೂಡಿಟ್ಟಂತಹ ಹಣವನ್ನ ಕಳ್ಕೊಳ್ತಕ್ಕಂತಹ ಸಾಧ್ಯತೆಯು ಹೆಚ್ಚಾಗಿರುತ್ತೆ. ಮತ್ತೆ ನೂತನ ವಾಹನದ ಯೋಗ ಯಾವ ರೀತಿಯಾಗಿ ಅಂದ್ರೆ, ಈಗ ಒಂದು ವಾಹನ ಇರುತ್ತೆ, ವಾಹನವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ವಾಹನವನ್ನ ತರಬೇಕು ಅಂತಕ್ಕಂಥದ್ದು, ಈ ರೀತಿಯಾಗಿ ವಾಹನ ಯೋಗ ಅಂತಕ್ಕಂಥದ್ದು ತುಂಬಾ ಅತ್ಯುತ್ತಮವಾಗಿ 2026ರಲ್ಲಿ ಈ ಸಿಂಹರಾಶಿಯವರಿಗೆ ನೋಡಬಹುದು. ಹಾಗೆ ಮನೆ ಅಥವಾ ಸೈಟು ಖರೀದಿ ಮಾಡತಕ್ಕಂಥವ್ರಿಗೆ ಅನುಕೂಲಕರವಾಗಿರತಕ್ಕಂಥ ವರ್ಷ ಅಂತ ಹೇಳಿ ಈ ವರ್ಷದಲ್ಲಿ ಸಿಂಹರಾಶಿಯವರನ್ನ ಪರಿಗಣಿಸಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿದಾಗ ವರ್ಷದ ಮೊದಲಾರ್ಧವು, ವರ್ಷದ 6 ತಿಂಗಳು ತುಂಬಾ ಉತ್ತಮವಾಗಿದ್ದು, ದ್ವಿತೀಯಾರ್ಧದಲ್ಲಿ ಕುಟುಂಬದಿಂದ ದೂರವಿರತಕ್ಕಂಥ ಮಕ್ಕಳಿಗೆ ಮಾತ್ರ ಶುಭವಾಗಿದೆ ಅಂತ ಹೇಳ್ತೇವೆ. ಯಾವ ರೀತಿ ಹಂಗೆ ಅಂದ್ರೆ ಹಾಸ್ಟೆಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ದ್ವಿತೀಯಾರ್ಧ ತುಂಬಾ ಅನುಕೂಲಕರವಾಗಿದೆ. ಯಾತಕ್ಕೆಂದ್ರೆ ಸಿಂಹರಾಶಿಯಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಯಾರಾದ್ರೂ ಅಧಿಪತಿ ಸೂರ್ಯನಾಗಿರೋದ್ರಿಂದ ಸ್ವಲ್ಪ ಯಾರಾದ್ರೂ ತುಂಬಾ ಹೊಗಳಿಕೆಯನ್ನ ಮಾಡಿದ್ರೆ ಅವರು ತಮ್ಮ ಮನಸ್ಸನ್ನ ಚಂಚಲ ಮಾಡ್ಕೊಳ್ತಕ್ಕಂಥ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಿಂಹ ರಾಶಿಯವರು ಕುಟುಂಬದಿಂದ ಹೊರಗಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸ್ತಾರೆ, ಅಥವಾ ಮನೆಯಲ್ಲಿರ್ತಕ್ಕಂಥವರು ಮಕ್ಕಳಿಗೆ ಸಾಕಷ್ಟು ದಂಡನೆಯನ್ನ ಮಾಡಿ, ಅಂದ್ರೆ ಪ್ರೀತಿ ವಾತ್ಸಲ್ಯ ತೋರಿಸುವಂತ ಸಮಯದಲ್ಲಿ ತೋರಿಸಿ ಆದಷ್ಟು ಶಿಕ್ಷೆ, ಅವರು ಮಾಡಿದಂತ ತಪ್ಪಿಗೆ ಆ ಕ್ಷಣದಲ್ಲೇ ಉತ್ತರಗಳನ್ನ ಕೊಡೋದ್ರಿಂದ ಅವರ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಆದಷ್ಟು ಅಭಿವೃದ್ಧಿಯನ್ನ ಕಾಣೋದನ್ನ ನೋಡಬಹುದು. ಹಾಗೆ ಈ ವರ್ಷದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಿಂಹರಾಶಿಯವರಿಗೆ ಈ ವರ್ಷ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. 2025ರಲ್ಲಿ ಕುಟುಂಬದಲ್ಲಿ ಇವರು ಇದ್ದರೂ ಇಲ್ಲದಂತೆ ಇರ್ತಾರೆ. ಯಾತಕ್ಕೆ ಅಂದ್ರೆ ಇವರ ಒತ್ತಡಗಳು, ಕಷ್ಟಗಳು, ಇದರಿಂದ ಇವರು ಸಾಕಷ್ಟು ಕುಟುಂಬದ ಜೊತೆ ಸಮಯವನ್ನು ಕಳೆಯೋದಿಕ್ಕಾಗಿರೋದಿಲ್ಲ. ಕುಟುಂಬದಲ್ಲಿ ಅಹಿತಕರಕವಾದ ಘಟನೆಗಳು ನಡೆದಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರವಾಗಿ ಈ ವರ್ಷ ಕುಟುಂಬದಲ್ಲಿ ಸಾಕಷ್ಟು ನೆಮ್ಮದಿಯಿಂದ ಇರ್ತಾರೆ. ಕುಟುಂಬದವರು ಇವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅನುಕೂಲಕರವಾಗಿ ಹೊಂದಾಣಿಕೆ ಆಗಿ ಹೋಗುವುದನ್ನ ನೋಡಬಹುದು. ಹಾಗೆ ಸಿಂಹರಾಶಿಯವರು ಈ ವರ್ಷ ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ. ಯಾತಕ್ಕೆ ಅಂತ ಬಂದಾಗ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಕ್ಕಂಥದ್ದು, ಮೂಳೆ ಮುರಿತವಾಗ್ತಕ್ಕಂಥದ್ದು ಕಾಣಿಸ್ತದೆ. ಹಾಗಾಗಿ ಸಿಂಹರಾಶಿಯವರು ಈ ವರ್ಷ ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಹಾಗೆ ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ಬಿಳಿ ವಸ್ತ್ರವನ್ನ ಧರಿಸ್ತಕ್ಕಂಥದ್ದು, ಬಿಳಿ ವಸ್ತ್ರವನ್ನ ದಾನವಾಗಿ ನೀಡೋದ್ರಿಂದ ಈ ಸಿಂಹರಾಶಿಯವರು ಬರ್ತಕ್ಕಂಥ ದೋಷಗಳಿಗೆ ಪರಿಹಾರವನ್ನ
ಕಂಡುಕೊಳ್ಬಹುದಮ್ಮ.